ಹಾಸನ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಬೇಕು. ಮೆಕ್ಕೆಜೋಳದ ಬಿಳಿಸುಳಿ ರೋಗಕ್ಕೆ ಕಾರಣವಾದ ಬೀಜ ಕಂಪನಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಹಾಗೂ ಕೃಷಿ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು ಎಂದು ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ಕೆಪಿಆರ್ಎಸ್ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ರೈತರು ಗುರುವಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ವೃತ್ತ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದರು. ಈ ವೇಳೆ ಕೆಪಿಆರ್ಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಆರ್ ನವೀನ್ ಕುಮಾರ್ ಮಾತನಾಡಿ, ಈ ಬಾರಿ ಮುಂಗಾರು ಮಳೆ ತೀವ್ರ ಕೊರತೆಯಾಗಿದ್ದು, ಹಾಸನ ಜಿಲ್ಲೆಯಲ್ಲಿ 60%ಕ್ಕೂ ಹೆಚ್ಚು ಮಳೆ ಕೊರತೆಯಾಗಿದೆ. ಇದರಿಂದ ಜಿಲ್ಲೆಯಾದ್ಯಂತ ಬರದ ಛಾಯೆ ಆವರಿಸಿದ್ದು, ಕೃಷಿಯನ್ನೇ ನಂಬಿಕೊಂಡಿರುವ ರೈತರು ಬೆಳೆ ಬೆಳೆಯಲು ಹಾಗೂ ಬೆಳೆದಿರುವ ಅಲ್ಪಸ್ವಲ್ಪ ಬೆಳೆಯನ್ನು ಉಳಿಸಿಕೊಳ್ಳಲು ಸಾಧ್ಯವಾಗದೆ ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ ಎಂದರು. ಸರ್ಕಾರದ ಅಂಕಿಅಂಶಗಳ ಪ್ರಕಾರ 2026-27ನೇ ಸಾಲಿನಲ್ಲಿ ಜಿಲ್ಲೆಯಲ್ಲಿ 2,86,186 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿತ್ತು. ಆದರೆ ಕೇವಲ 91,534 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆ ಪೂರ್ಣಗೊಂಡಿದ್ದು, ಇದು ಒಟ್ಟು ಗುರಿಯ 32% ಮಾತ್ರ. ಉಳಿದ 68% ಪ್ರದೇಶದಲ್ಲಿ ಬಿತ್ತನೆಯೇ ಸಾಧ್ಯವಾಗಿಲ್ಲ. ಜಿಲ್ಲೆಯಲ್ಲಿ ಹಿಂದೆ ಸುಮಾರು 45,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯುತ್ತಿದ್ದ ಆಲೂಗಡ್ಡೆ ಬೆಳೆ ಈಗ 10,000 ಹೆಕ್ಟೇರ್ಗೆ ಕುಸಿದಿದೆ. ಕಳೆದ 15 ವರ್ಷಗಳಿಂದ ಅಂಗಮಾರಿ ರೋಗದಿಂದ ರೈತರು ನಿರಂತರ ನಷ್ಟ ಅನುಭವಿಸುತ್ತಿದ್ದರೂ ಸರ್ಕಾರ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ವಿಫಲವಾಗಿದೆ. ಪರಿಣಾಮ ರೈತರು ಮೆಕ್ಕೆಜೋಳ ಹಾಗೂ ಶುಂಠಿ ಬೆಳೆಗೆ ಮುಖ ಮಾಡಿದ್ದಾರೆ. ಆದರೆ ಕಳೆದ 2-3 ವರ್ಷಗಳಿಂದ ಮೆಕ್ಕೆಜೋಳಕ್ಕೂ ಬಿಳಿಸುಳಿ ರೋಗ ಕಾಣಿಸಿಕೊಂಡಿದ್ದು, ಸಾವಿರಾರು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಹೇಳಿದರು. ಬಿಳಿಸುಳಿ ರೋಗಕ್ಕೆ ಕಳಪೆ ಗುಣಮಟ್ಟದ ಬಿತ್ತನೆ ಬೀಜವೇ ಪ್ರಮುಖ ಕಾರಣ ಎಂಬ ಅನುಮಾನವಿದ್ದು, ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಸಂಬಂಧಪಟ್ಟ ಬೀಜ ಕಂಪನಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ರೈತರಿಗೆ ಉಂಟಾಗಿರುವ ನಷ್ಟವನ್ನು ಬೀಜ ಕಂಪನಿಗಳಿಂದಲೇ ಭರಿಸುವಂತೆ ಸರ್ಕಾರ ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದರು. ಮಳೆಯ ಕೊರತೆ ಮತ್ತು ವಿವಿಧ ರೋಗಬಾಧೆಯಿಂದ ತೆಂಗು, ಅಡಿಕೆ, ರಾಗಿ, ಭತ್ತ, ಆಲೂಗಡ್ಡೆ, ಶುಂಠಿ ಸೇರಿದಂತೆ ಜಿಲ್ಲೆಯ ಪ್ರಮುಖ ಬೆಳೆಗಳು ನಿರಂತರ ಇಳುವರಿ ಕುಸಿತ ಅನುಭವಿಸುತ್ತಿವೆ. ಎಚ್ಆರ್ ನವೀನ್ ಕುಮಾರ್, ಕರ್ನಾಟಕ ಪ್ರಾಂತ ರೈತ ಸಂಘದ ಹಾಸನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಹಾಸನ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಹಾಸನ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಬೇಕು. ಜೊತೆಗೆ ಈ ಬರಪೀಡಿತ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಿದರ ಹಿನ್ನೆಲೆಯಲ್ಲಿ ಆ ಎಲ್ಲ ಮಾನದಂಡಗಳನ್ನು ಅನುಸರಿಸಿ ಎಲ್ಲ ರೀತಿಯ ಬರ ಪರಿಹಾರದ ಕಾರ್ಯಕ್ರಮಗಳನ್ನು ಮತ್ತು ಬರ ಪರಿಹಾರದ ಕಾಮಗಾರಿಗಳನ್ನು ಕೈಗೊಳ್ಳಬೇಕು. ಬರ ಪರಿಹಾರವನ್ನು ರೈತರಿಗೆ ನೀಡಬೇಕು. ಜೊತೆಗೆ ಇವತ್ತು ಹಾಸನ ಜಿಲ್ಲೆಯಲ್ಲಿ ಸುಮಾರು 50%ಕ್ಕಿಂತ ಹೆಚ್ಚು ಪ್ರಮಾಣದ ಮಳೆ ಕಡಿಮೆ ಆಗಿದೆ. ಸುಮಾರು ಒಂದು 65% ಅಷ್ಟು ರೈತರು ಇನ್ನೂ ಯಾವುದೇ ಬೆಳೆಯನ್ನು ಇವತ್ತು ಕೃಷಿಯಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂತಹ ದೊಡ್ಡ ಸಂಕಷ್ಟವನ್ನು ಅನುಭವಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತರ ನೆರವಿಗೆ ಬರಬೇಕು. ಮತ್ತು ಇನ್ನೊಂದು, ಹಾಸನ ಜಿಲ್ಲೆಯಲ್ಲಿ ಒಂದು ದೊಡ್ಡ ಸಂಕಷ್ಟ ಏನಪ್ಪ ಅಂತ ಹೇಳಿದ್ರೆ, ಇಷ್ಟು ವರ್ಷ ನಮ್ಮ ಜಿಲ್ಲೆಯ ಅತ್ಯಂತ ಉತ್ಕೃಷ್ಟ ಬೆಳೆ ಆಗಿರ್ತಕ್ಕಂಥ ಆಲೂಗೆಡ್ಡೆಯನ್ನು ನಾವು ಬೆಳೆದು ಜೀವನವನ್ನು ಮಾಡ್ತಾ ಇದ್ವಿ. ಆದರೆ ಈಗ ಆಲೂಗೆಡ್ಡೆ ಅಂಗಮಾರಿ ರೋಗದಿಂದ ಬೆಳೆಯನ್ನು ಬೆಳೆಯೋಕ್ಕಾಗ್ತಾ ಇಲ್ಲ. ಈಗ 3-4 ವರ್ಷಗಳಿಂದ ಎಲ್ಲರೂ ಆಲೂಗೆಡ್ಡೆಯಿಂದ ಮೆಕ್ಕೆಜೋಳಕ್ಕೆ ಶಿಫ್ಟ್ ಆಗಿದ್ದೀವಿ. ಈ ಮೆಕ್ಕೆಜೋಳಕ್ಕೆ ಶಿಫ್ಟ್ ಆದಾಗ ಈಗ ಮೆಕ್ಕೆಜೋಳದಲ್ಲೂ ಕೂಡ ಬಿಳಿಸುಳಿ ರೋಗ ಅಂತಕ್ಕಂಥದ್ದು ದೊಡ್ಡ ಪ್ರಮಾಣದಲ್ಲಿ ಬಂದು ರೈತರಿಗೆ ನಷ್ಟವನ್ನು ಉಂಟು ಮಾಡ್ತಾ ಇದೆ. ನಾವು ಈ ಮೂಲಕ ಕೆಪಿಆರ್ಎಸ್ ಒತ್ತಾಯ ಮಾಡೋದೇನಂತ ಹೇಳಿದ್ರೆ, ಈ ರೀತಿಯ ಬಿಳಿಸುಳಿ ರೋಗಕ್ಕೆ ಕಳಪೆ ಬಿತ್ತನೆ ಬೀಜವೂ ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ. ರಸಗೊಬ್ಬರ ಮತ್ತು ಕೀಟನಾಶಕ ಕಂಪನಿಗಳು ಸೇರಿ ಈ ರೀತಿಯಾಗಿರ್ತಕ್ಕಂಥ ಗೋಲ್ಮಾಲನ್ನು ಮಾಡ್ತಾ ಇದ್ದಾವೆ ಅಂತಕ್ಕಂಥ ಅನುಮಾನ ಇದೆ. ಸರ್ಕಾರ ಕೂಡಲೇ ಅವರುಗಳ ಮೇಲೆ, ಕಂಪನಿಗಳ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಎಲ್ಲ ರೀತಿಯ ನಷ್ಟವನ್ನು ಭರಿಸೋದಕ್ಕೆ ಸಾಧ್ಯ ಆಗಬೇಕು. ಮತ್ತು ಈಗಾಗಲೇ ಇವರು ಬೆಳೆ ವಿಮೆಗೆ ಅಂತೇಳಿ ಪ್ರತಿ ಎಕರೆಗೆ ಸುಮಾರು 600 ರೂಪಾಯಿ ಹಣವನ್ನು ಸರ್ಕಾರಕ್ಕೆ ಮತ್ತು ಕಂಪನಿಗಳಿಗೆ, ವಿಮಾ ಕಂಪನಿಗಳಿಗೆ ರೈತರು ಕಟ್ಟಿದ್ದಾರೆ. ಆದರೆ 3 ವರ್ಷದಿಂದ 1 ರೂಪಾಯಿ ಹಣವನ್ನು ವಾಪಸ್ ಬಂದಿಲ್ಲ. ಅಂದರೆ ಲಕ್ಷಾಂತರ ರೈತರ ಈ ಒಟ್ಟು ಹಣ ಯಾರ ಹತ್ರ ಹೋಗಿ ಸೇರ್ತಾ ಇದೆ, ಅದರ ಲಾಭವನ್ನು ಯಾರು ಪಡಿತಾ ಇದ್ದಾರೆ ಅಂತೇಳಿ ಪತ್ತೆ ಹಚ್ಚಕ್ಕೆ ಸಾಧ್ಯ ಆಗಬೇಕು. ಅಷ್ಟು ಹಣ ವಾಪಸ್ ರೈತರಿಗೆ ಬರಬೇಕು. ಹಾಗಾಗಿ ಈಗ ಯಾರೆಲ್ಲ ಬೆಳೆ ವಿಮೆಯನ್ನು ಕಟ್ಟಿದ್ದಾರೆ ಮತ್ತು ಯಾರೆಲ್ಲ ಬೆಳೆ ಹಾಕಿದ್ದಾರೆ ಎಲ್ಲ ರೈತರಿಗೂ ಇದು ಪರಿಹಾರ ವಾಪಸ್ ಬರಬೇಕು. ಕೊನೆಯದಾಗಿ ರೈತರ ಎಲ್ಲ ಕೃಷಿ ಸಾಲಗಳನ್ನು ಮನ್ನಾ ಮಾಡಬೇಕು. ಸರ್ಕಾರ ದೊಡ್ಡ ದೊಡ್ಡ ಕಂಪನಿಗಳ, ಕಾರ್ಪೊರೇಟ್ ಕಂಪನಿಗಳ ಸಾಲ ಮನ್ನಾ ಮಾಡುತ್ತೆ, ಆದರೆ ರೈತರ ಸಾಲವನ್ನು ಮನ್ನಾ ಮಾಡಲ್ಲ ಅಂತ ಹೇಳಿದ್ರೆ ಇದು ರೈತರಿಗೆ ಮಾಡ್ತಾ ಇರ್ತಕ್ಕಂಥ ಅತ್ಯಂತ ದೊಡ್ಡ ದ್ರೋಹ. ಹಂಗಾಗಿ ರೈತರ ಎಲ್ಲ ಸಾಲವನ್ನು ಮನ್ನಾ ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ.